ಪ್ರಧಾನಿ ಮೋದಿ ಸೂಚನೆ ಮೇರೆಗೆ ಕೆಲಸ ಶುರು ಮಾಡಿದ್ದಾರಾ ಕಾಗೇರಿ? ಅನಂತಕುಮಾರ್ ಹೆಗಡೆಗೆ ಪರೋಕ್ಷ ಟಾಂಗ್ ಕೊಟ್ರ ವಿಶ್ವೇಶ್ವರ ಹೆಗಡೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಿಜಕ್ಕೂ ಇಂಥದ್ದೊಂದು ಬೆಳವಣಿಗೆ ನಿಜ ಆದರೆ, ಸತ್ಯ ಆದರೆ, ಅನಂತಕುಮಾರ್ ಹೆಗಡೆ ಅವ್ರು ಈಗೇನು ಮಾತಾಡ್ತಾವ್ರಲ್ಲ ಅದಕ್ಕೆ ಎಸ್, ಈ ಮಂಚ ಪಕ್ಷಕ್ಕಾಗಿ ಮಾತಾಡ್ತಾವ್ರ ಗುರು, ಈ ಮಂಚ BJPಗಾಗಿ ಮಾತಾಡ್ತಾವ್ರ ಗುರು, ಈ ಮಂಚ ಹಿಂದುತ್ವಗಾಗಿ ಮಾತಾಡ್ತಾವ್ರ ಗುರು, ಈ ಸಂಸದರು ಪ್ರಧಾನಿ ಮೋದಿಯನ್ನು ಮತ್ತೊಮ್ಮೆ ಆಯ್ಕೆ ಮಾಡೋದಕ್ಕಾಗಿ ಮಾತಾಡ್ತಿದ್ದಾರೆ ಅಂತ ಒಪ್ಕೋಬೋದು. ಯಾಕಂದರೆ ನಾನೊಂದು ತೀರ ನೀನೊಂದು ತೀರ, ನಮ್ಮಿಬ್ಬರ ಸ್ನೇಹ ಈಗ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಬಲು ದೂರ ಅಂತ ಇದ್ದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತ್ತು ಅನಂತಕುಮಾರ್ ಹೆಗಡೆ ಅವರು ಇತ್ತೀಚೆಗಷ್ಟೇ BJPಯ ಕಾರ್ಯಕ್ರಮದಲ್ಲಿ ಅಥವಾ BJPಯ ಒಂದು ಮೀಟಿಂಗ್ನಲ್ಲಿ ಜೊತೆಯಲ್ಲಿ ಕಾಣಿಸ್ಕೊಬಿಟ್ರು. ಶಿರ್ಸಿ ಉತ್ತರ ಕನ್ನಡ ಭಾಗದವ್ರಿಗೆ ಶಾಕ್ ಆಗ್ಬಿಡ್ತು, ಏನು ಗುರು ಇವರಿಬ್ಬರು ಕೈ ಹಿಡ್ಕೊಂಡು ಜಿಗಿರಿ ದೋಸ್ತರ ಹೋಯ್ತಾವ್ರೆ ಅಂತ. ಆದರೆ ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಒಳಗೊಳಗೆ ಕೊತ ಅಂತ ಕಾಗೇರಿ ಅವರು ಕೆಂಡ ಕಾರ್ತಾವ್ರೆ ಅಥವಾ ಕುದೀತಾವ್ರೆ ಅನ್ನೋದಕ್ಕೆ ಇದು ಉದಾಹರಣೆ. ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರು ಕಳೆದ 1 ತಿಂಗಳಿಂದ ಫುಲ್ ಅಲರ್ಟ್ ಆಗ್ಬಿಟ್ಟವ್ರೆ, CM ಸಿದ್ದರಾಮಯ್ಯ ಅವ್ರನ್ನೇ ಮಗನೇ ಅನ್ನೋ ಮಟ್ಟಕ್ಕೆಲ್ಲ ಮಾತಾಡ್ತಾವ್ರೆ. ಆದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕಾದು ನೋಡುವ ತಂತ್ರಕ್ಕೆ ಒಗ್ಗಿಕೊಂಡು ಸೈಲೆಂಟಾಗಿ ಕ್ಷೇತ್ರದಲ್ಲಿ ಸುತ್ತಾಡ್ತಾವ್ರೆ. BJPಯ ನಾಯಕರುಗಳು ಹಾಗೆ ಪ್ರಧಾನಿ ಮೋದಿಯವರ ಸೂಚನೆ ಮೇರೆಗೆ ನಾನು ಕೆಲಸವನ್ನು ಶುರು ಹಚ್ಕೊಂಡಿದ್ದೀನಿ. ಆ ಮೂಲಕ ಪರೋಕ್ಷವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಮಗೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಚರ್ಚೆ. ಎಸ್, ಅವ್ರು ಏನು ಹೇಳೋರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು? ಉತ್ತರ ಕನ್ನಡ ಕ್ಷೇತ್ರದ ಅಭ್ಯರ್ಥಿಯನ್ನು ನಮ್ಮ ಪಕ್ಷದ ನಾಯಕರು ಈಗಾಗಲೇ ತೀರ್ಮಾನಿಸಿದ್ದಾರೆ. ಆದಷ್ಟು ಬೇಗ ಪಟ್ಟಿಯು ಪ್ರಕಟವಾಗ್ತದೆ, ಕಾದು ನೋಡ್ತಾ ಇರಿ, ವೆಯ್ಟ್ ಆ್ಯಂಡ್ ಸಿ, ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ಒಂದು ಮೂಲಕ ಪರೋಕ್ಷವಾಗಿ ಇವರು ಉತ್ತರ ಕನ್ನಡ ಲೋಕಸಭಾ BJP ಟಿಕೆಟ್ ತಮಗೆ ಅನ್ನೋ ಸುಳುವು ನೀಡಿದ್ದಾರೆ. ನಾನು ಮೋದಿಜಿ ಹಾಗೂ ಪಕ್ಷದ ಸೂಚನೆಯ ಮೇರೆಗೆ ಕೆಲಸ ಮಾಡ್ತಿದ್ದೇನೆ. ಪ್ರತಿದಿನ ಅಲ್ಲಿ ಇಲ್ಲಿ ಅಂತ ಪಕ್ಷದ ಕೆಲಸಕ್ಕಾಗಿ ಕ್ಷೇತ್ರಾದ್ಯಂತ ಓಡಾಡ್ತಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆಯಿಂದ BJP ಅಭ್ಯರ್ಥಿನೇ ಗೆಲ್ಲೋದು ಎಂದಿರುವ ಕಾಗೇರಿ, ನಮ್ಮ ಸಂಸದರು ಹೇಗೆ ಎಂಬುದು ನಮ್ಮ ಕ್ಷೇತ್ರದ ಜನರಿಗೆ ಗೊತ್ತಿದೆ, ಅದರ ಬಗ್ಗೆ ನಾನು ಜಾಸ್ತಿ ಮಾತನಾಡಲು ಹೋಗಲ್ಲ ಅನ್ನೋ ಮೂಲಕ ಅನಂತಕುಮಾರ್ ಹೆಗಡೆ ಅವ್ರಿಗೂ ಟಾಂಗ್ ಕೊಟ್ಟವ್ರೆ. ಇದರೊಂದಿಗೆ 4 ವರ್ಷಗಳ ನಂತರ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರುವ ಅನಂತಕುಮಾರ್ ಹೆಗಡೆ ಅವರಿಗೆ ಟಾಂಗ್ ಕೊಟ್ಟವ್ರೆ. ಅನಂತಕುಮಾರ್ ಹೆಗಡೆ ಅವರು ಸಂಸದರಾಗಿ ಆಯ್ಕೆಯಾದ ಬಳಿಕ ಸಾರ್ವಜನಿಕ ಕಾರ್ಯಕ್ರಮದಿಂದ ದೂರ ಉಳಿದಿದ್ರು. ಯಾವುದೇ ಸರ್ಕಾರಿ ಖಾಸಗಿ ಕಾರ್ಯಕ್ರಮದ ಬಾಳ್ಗೊಂಡಿರಲಿಲ್ಲ. ಅಲ್ಲದೆ ಪ್ರಧಾನಿ ಮೋದಿಯವರೇ ಅವ್ರ ಜಿಲ್ಲೆಗೆ ಬಂದರೂ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಅವ್ರು ಸುಳಿದಿರಲಿಲ್ಲ. ಇದೀಗ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮತ್ತೊಮ್ಮೆ ಟಿಕೆಟ್ಗಾಗಿ ಅವರ ಮಾತುಗಳು ಮುನ್ನೆಲೆಗೆ ಬಂದು ನಿಲ್ಲಿಸಿದೆ ಅನಂತಕುಮಾರ್ ಹೆಗಡೆ ಅವರನ್ನು. ಆದರೆ ಮೋದಿಜಿಯವರ ಸೂಚನೆ ಮೇರೆಗೆ ನಾನು ಕೆಲಸ ಶುರು ಹಚ್ಕೊಂಡಿದ್ದೀನಿ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತಾಡೋದು ನೋಡಿದ್ರೆ ಏನು ಬೇಕಾದ್ರೆ ಆಗ್ಬೋದು, ಭಾರಿ ಮಜಾ ಇರುತ್ತೆ. ಟಿಕೆಟ್ ಅನೌನ್ಸ್ ಆಗಬೇಕು. ಈ ಬಾರಿಗೆ ಲೋಕಸಭಾ ಚುನಾವಣೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರಿ ಮಜಾ ಇದೆ. ರಾಜಕೀಯ ಆಸಕ್ತರಿಗೆ ಅದ್ರ ಕ್ಯೂರಿಯಾಸಿಟಿ ಇರುತ್ತೆ. ಹೀಗಾಗಿ ನೋಡೋಣ ಏನೇನು ಆಗ್ಬೋದು ಅಂತ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ಯಾರಿಗಾರು, ಯಾವ ಪಕ್ಷದವ್ರು ಯಾರಿಗಾರು ಟಿಕೆಟ್ ಕೊಟ್ಕೊಳ್ಳಿ, ನಮಗೇನಾಗಬೇಕು? ನಿಮ್ಮ ಸಂಸದರು ಯಾರಾಗಬೇಕು? ನಿಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಬೇಕು? ನಿಮ್ಮ ಕ್ಷೇತ್ರದಲ್ಲಿರೋ ಗೊಂದಲಗಳೇನು? ಇದ್ರ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.